ನಗರದಲ್ಲಿ ಓದಿದ ಹುಡುಗಿ ಹಳ್ಳಿಲಿ ಬದಲಾವಣೆ ತಂದ್ಲಾ ಅಥವಾ ಹಳೆ ರಹಸ್ಯಕ್ಕೆ ಬಲಿ ಆದ್ಲಾ? ಕತೆ ಹೆಸರು ತಾಯಿಯ ಡೈರಿ. ಮಲೆನಾಡಿನ ಒಂದು ಸಣ್ಣ ಹಳ್ಳಿ ಹರಿಕೊಪ್ಪ ಅಂತ. ಬೆಳಗಿನ ತಣ್ಣನೆಯ ಮಂಟು, ಹಸಿ ಮಣ್ಣಿನ ವಾಸನೆ, ಚುಮು ಚುಮು ಬೆಳಕಲ್ಲಿ ಹೊಲಗಳಲ್ಲಿ ಕೆಲಸ ಮಾಡುವ ಜನ, ಪ್ರಶಾಂತವಾದಂತಹ ಬೆಳಕು. ನಂದಿತಾ ಹಲವು ವರ್ಷಗಳ ನಂತರ ಹಳ್ಳಿಗೆ ಬಂದಿದ್ಲು. ಅವಳು MBA ಓದಿ ಬೆಂಗಳೂರಲ್ಲಿ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಲು. ಆದರೆ ತಂದೆ ಅನಾರೋಗ್ಯದಿಂದ ಹಳ್ಳಿಗೆ ಮರಳಬೇಕಾಯ್ತು. ಹಳ್ಳಿ ಜನ ಅವಳನ್ನು ನಗರದ ಹುಡುಗಿ ಅಂತ ಕರೀತಿದ್ರು. ಜೀನ್ಸ್ ಹಾಕೋದು, ಇಂಗ್ಲಿಷ್ ಮಾತಾಡೋದು, ಮೊಬೈಲ್ನಲ್ಲಿ ಕೆಲಸ ಮಾಡೋದು, ಇವುಗಳೆಲ್ಲ ಹಳ್ಳಿಗರ ಕಣ್ಣಿಗೆ ವಿಚಿತ್ರ ಅನಿಸ್ತಿತ್ತು. ಆದರೆ ನಂದಿತಾಳ ಮನಸ್ಸಲ್ಲಿ ಈ ರೀತಿಯ ಚಿಕ್ಕ ಚಿಕ್ಕ ಭಾವನೆಗಳು ಇರಲಿಲ್ಲ. ಅವಳಿಗೆ ಬೇರೆ ಕನಸೇ ಇತ್ತು. ನಂದಿತಾ ಒಂದಿನ ತನ್ನ ಹಳೆಯ ಸರ್ಕಾರಿ ಶಾಲೆಗೆ ಹೋದ್ಲು. ಅಲ್ಲಿ ಮಕ್ಕಳು ಕ್ಲಾಸಲ್ಲಿ ಕೂತು ಓದ್ತಿದ್ರು. ಕೋಣೆ ಚಾವಣಿಯಿಂದ ಮಳೆ ನೀರು ಸೋರ್ತಿತ್ತು. ಒಬ್ಬ ಪುಟ್ಟ ಹುಡುಗಿ ಕೇಳ್ತಾಳೆ, ಅಕ್ಕ, ನೀವು ನಿಜವಾಗಿಯೂ ಬೆಂಗಳೂರಲ್ಲಿ ಕೆಲಸ ಮಾಡ್ತೀರಾ ಅಂತ. ನಂದಿತಾ ನಗ್ತಾ ಹೇಳಿದ್ಲು, ಹೌದು, ಆದರೆ ನಾನು ಓದಿದ್ದು ಇದೇ ಶಾಲೆಯಲ್ಲಿ, ದೊಡ್ಡ ಕನಸು ಕಂಡಿದ್ದು ಇದೇ ಶಾಲೆಯಲ್ಲಿ. ನೀವು ಕಷ್ಟಪಟ್ಟು ಓದಿ ಬೆಂಗಳೂರಲ್ಲಿ ದೊಡ್ಡ ಕೆಲಸ ಪಡ್ಕೋಬೋದು. ಆ ಮಾತಿಂದ ಮಕ್ಕಳ ಮನಸ್ಸಲ್ಲಿ ಕಣ್ಣಲ್ಲಿ ಭರವಸೆಯ ಹೊಳಪು ಮಿನುಗ್ತು. ನಂದಿತಾ ಅದೇ ದಿನ ಹಳ್ಳಿಯಲ್ಲಿ ಡಿಜಿಟಲ್ ಲರ್ನಿಂಗ್ ಸೆಂಟರ್ ಶುರು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಲು. ಆದರೆ ಹಳ್ಳಿ ಎಲ್ಲ ಜನರು ಒಂದೇ ಥರ ಇರಲ್ವಲ್ಲ. ಗ್ರಾಮ ಪಂಚಾಯತಿ ಸದಸ್ಯ ಗಿರೀಶ್ ಗೌಡಂಗೆ ಇದಿಷ್ಟ ಇರಲಿಲ್ಲ. ಹೆಣ್ಮಕ್ಳು ಎಷ್ಟು ಓದಿ ಏನು ಪ್ರಯೋಜನ, 2 ವರ್ಷದಲ್ಲಿ ಮದುವೆ ಆಗಿ ಹೊರಟು ಹೋಗ್ತಾರೆ ಅಂತ ಅಡ್ಗಾಲು ಹಾಕ್ದ. ಹಳ್ಳಿ ಕೆಲವು ಹಿರಿಯರು ಅವನ ಮಾತಿಗೆ ತಲೆ ಆಡಿಸಿದ್ರು. ಹೌದು, ಡಿಜಿಟಲ್ ಕ್ಲಾಸ್ ಏನು ಸ್ಟಾರ್ಟ್ ಮಾಡೋದು ಬೇಡ ಅಂತ ಅದಕ್ಕೆ ತಡೆ ಹುಟ್ಟಿದ್ರು. ಆದರೆ ನಂದಿತಾ ಹಿಂದೆ ಸರಿಲಿಲ್ಲ. ಅವಳು ಮನೆ ಹಳೆ ಗೋದಾಮನ್ನು ಕ್ಲೀನ್ ಮಾಡಿ ಮಕ್ಕಳಿಗೆ ಕಂಪ್ಯೂಟರ್ ತರಗತಿ ಶುರು ಮಾಡೇ ಬಿಟ್ಲು. ಮೊದಲನೇ ದಿನ ಕೇವಲ 3 ಮಕ್ಕಳು ಬಂದರು. 2ನೇ ದಿನ 11 ಮಕ್ಕಳು ಬಂದರು. ಹೀಗೆ 1 ತಿಂಗಳು ಕಳೀತಾ ಇದ್ದಾಗೆ ಹಳ್ಳಿ ಎಲ್ಲ ಮಕ್ಕಳು ಬರೋಕ್ಕೆ ಶುರು ಮಾಡಿದರು. ಗಿರೀಶ್ ಗೌಡ ಮತ್ತು ಬೆಂಬಲಿಗರಿಗೆ ನಿರಾಶೆ ಆಗಿತ್ತು. ಅವರು ತೊಂದರೆ ಮಾಡಲಿಕ್ಕೆ ಕಾಯ್ತಾ ಇದ್ರು. ಒಂದಿನ ರಾತ್ರಿ ಮಳೆ ಜೋರಾಗಿ ಸುರಿತಾ ಇದೆ. ಹಳ್ಳಿಯಲ್ಲಿ ನಿಶ್ಶಬ್ದ. ನಂದಿತಾ ಗೋದಾಮಲ್ಲಿ ಕೂತು ಪುಸ್ತಕಗಳನ್ನು ಜೋಡಿಸ್ತಾ ಇದ್ಲು. ಹಳೆ ಬರದ ಅಲ್ಮೈರದ ಹಿಂದೆ ಒಂದು ಚಿಕ್ಕ ಲಾಕರ್ ಥರದ್ದೇನೋ ಕಾಣಿಸ್ತು. ನಂದಿತಾ ಕುತೂಹಲದಿಂದ ತೆರೆದ್ಲು. ಅದರೊಳಗೆ ಒಂದು ಚಿಕ್ಕ ಹಳೆ ಡೈರಿ. ಅದು ಅವಳ ತಾಯಿ ಸಾವಿತ್ರಿದು. ನಂದಿತಾಳ ತಾಯಿ ಸಾವಿತ್ರಿ ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ಸತ್ತಿದ್ರು. ನಂದಿತಾ ಗೊಂದಲದಿಂದಲೇ ಡೈರಿಯ ಮೊದಲ ತೆಗೆದ್ಲು. ನಂದಿತಾಳ ಕೈ ನಡಗಲಿಕ್ಕೆ ಪ್ರಾರಂಭ ಆಯಿತು. ಅದರಲ್ಲಿತ್ತು, ಈ ಹಳ್ಳಿಯ ಶಾಲೆಯ ಜಮೀನು ಕಳುವು ಹಾಕಿದೆ. ಮುಂದೆ ಕೆಲವು ಹೆಸರುಗಳು. ಅದರಲ್ಲೊಂದು ಪ್ರಮುಖವಾದಂಥ ಹೆಸರು ಗಿರೀಶ್ ಗೌಡನ ತಂದೆದು. 4-6 ಬಾರಿ 10 ಚಟುವಟಿಕೆಗಳು. ನಂದಿತಾಳ ಚುರುಕು ಬುದ್ಧಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು. ನಂದಿತಾ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಶುರು ಮಾಡಿದ್ಲು. ಆದರೆ ಅದು ಅಷ್ಟು ಸುಲಭ ಇರಲಿಲ್ಲ. ಹಳೆಯ ದಾಖಲೆ ಕಚೇರಿ, ಹಳ್ಳಿಯ ಹಿರಿಯರು, ತಾಯಿಯ ಸ್ನೇಹಿತೆಯರು, ಹೀಗೆ ಎಲ್ಲ ಕಡೆ ಎಲ್ಲರನ್ನ ಭೇಟಿ ಮಾಡಿ ಮಾಹಿತಿ ಕಲೆ ಹಾಕಲಿಕ್ಕೆ ಪ್ರಯತ್ನ ಪಟ್ಲು. ಸಾಕಷ್ಟು ಬೆದರಿಕೆಗಳು, ತೊಂದರೆಗಳನ್ನು ಎದುರಿಸಿದ್ಲು. ಎಲ್ಲರೂ ನಿಧಾನವಾಗಿ ಒಂದೊಂದು ಸತ್ಯ ಹೇಳ್ತಾ ಬಂದರು. ಅದನ್ನೆಲ್ಲ ನಂದಿತಾ ರೆಕಾರ್ಡ್ ಮಾಡ್ಕೊಳ್ತಾ ಬಂದ್ಲು ಫೋನಲ್ಲಿ. ವರ್ಷಗಳ ಹಿಂದೆ ಶಾಲೆಗೆ ಸರ್ಕಾರ ಕೊಟ್ಟ ಜಮೀನಿನ ಒಂದು ಭಾಗವನ್ನು ಸುಳ್ಳು ದಾಖಲೆ ಮಾಡಿ ಕಬಳಿಸಲಾಗಿತ್ತು. ಅದನ್ನು ಬಹಿರಂಗಪಡಿಸಲು ಹೋಗಿದ್ದಾಗ ಸಾವಿತ್ರಿಗೆ ಅಪಘಾತ ಆಗಿತ್ತು. ಅಂದರೆ ಅಪಘಾತ ಮಾಡಿ ಕೊಲ್ಲಲಾಗಿತ್ತು. ನಂದಿತಾಳ ಕಣ್ಣಲ್ಲಿ ಕೋಪ ಉಕ್ಕಿ ಹರಿತಿತ್ತು. ಆದರೆ ಏನು ಮಾಡೋಕ್ಕೂ ಅವಳ ಹತ್ರ ಸಾಕ್ಷಿ ಬೇಕಲ್ವಾ? ಸಾಕ್ಷಿಗಳನ್ನು ಕಲೆ ಹಾಕೋದ್ರಲ್ಲಿ ಸಾಕಷ್ಟು ಬೆದರಿಕೆಗಳು, ತೊಂದರೆಗಳು ಇದ್ದವು. ಒಂದಿನ ರಾತ್ರಿ ನಂದಿತಾಳ ಕಂಪ್ಯೂಟರ್ ಸೆಂಟರನ್ನು ಧ್ವಂಸ ಆಯಿತು. ಕಂಪ್ಯೂಟರ್ ಒಡೆದು ಹೋಯಿತು. ಹೇಳಿದ್ದಕ್ಕೆ ಹಲವು ಬೆದರಿಕೆಗಳು ಬಂದು ಗೋಡೆ ಮೇಲೆ ಕೆಂಪು ಬಣ್ಣದಲ್ಲಿ ಬರಹಗಳು ಕಾಣಲಿಕ್ಕೆ ಪ್ರಾರಂಭ ಆದದ್ದು. ನಗರದ ಹುಡುಗಿ ಹಳ್ಳಿ ವಿಷಯದಲ್ಲಿ ತಲೆ ಹಾಕಬೇಡ ಅಂತ. ಹಳ್ಳಿಯ ಜನ ಹೆದರಿದ್ರು. ತಂದೆ ಹೇಳಿದ್ರು, ಬಿಡಮ್ಮ, ಇದೆಲ್ಲ ನಿನ್ನ ತಾಯಿಗೆ ಏನಾಯಿತು ಅಂತ ನೆನಪಿದೆಯಲ್ಲ,
ನಾನು ನಿನ್ನನ್ನು ಕಳ್ಕೊಳ್ಳಾರೆ ಅಂತ ಹೇಳಿದರು. ಆದರೆ ನಂದಿತಾ ಸುಮ್ಮನಿರಲಿಲ್ಲ. ಗ್ರಾಮಸಭೆ ದಿನ ಬಂತು. ಹಳ್ಳಿ ಜನ ಎಲ್ಲರೂ ಸೇರಿದ್ರು. ಗಿರೀಶ್ ಗೌಡ ಮತ್ತು ಬೆಂಬಲಿಗರು ಆತ್ಮವಿಶ್ವಾಸದಿಂದ ನಿಂತ್ಕೊಂಡು ಬೀಗ್ತಾ ಇದ್ರು. ಅಷ್ಟರಲ್ಲಿ ನಂದಿತಾ ಪ್ರೊಜೆಕ್ಟರ್ ಆನ್ ಮಾಡಿದ್ಲು. ಹಳೆಯ ದಾಖಲೆಗಳು, ಜಮೀನಿನ ನಕ್ಷೆ ಮತ್ತು ಕೊನೆಗೆ ತಾಯಿಯ ಡೈರಿಯ ವಿಡಿಯೋ ರೆಕಾರ್ಡು ಎಲ್ಲ ಪ್ಲೇ ಆಯಿತು. ಆಗ ಸಾವಿತ್ರಿಯ ಬರಹನೂ ಸಹ ಡಿಸ್ಪ್ಲೇ ಆಯಿತು. ಡೈರಿಯಲ್ಲಿದ್ದಿದ್ದು, ನನಗೆ ಏನಾದರೂ ಆದರೆ ಈ ಸತ್ಯ ಹೊರ ಬರಲೇಬೇಕು. ಮುಂದುವರಿದು ಅದಕ್ಕೆ ಸಂಬಂಧಪಟ್ಟಂತಹವರ ಹೆಸರುಗಳು. ಇಡೀ ಹಳ್ಳಿ ಮೌನ ಆಯಿತು ಇದನ್ನು ನೋಡಿ. ಗಿರೀಶನ ಮುಖದ ಬಣ್ಣ ಬದಲಾಯಿತು. ಪೊಲೀಸರು ಬಂದರು. ಸತ್ಯ ಹೊರಬಿತ್ತು. ಕೆಲವು ತಿಂಗಳ ನಂತರ ಸತತ ಶ್ರಮದಿಂದ ಹಳ್ಳಿ ಮತ್ತು ಸರ್ಕಾರದ ನೆರವಿನಿಂದ ಅದೇ ಜಾಗದಲ್ಲಿ ಹೊಸ ಶಾಲೆ ಪ್ರಾರಂಭ ಮಾಡಿಬಿಟ್ಲು ನಂದಿತಾ. ಆಗ ಆ ಶಾಲೆಯಲ್ಲಿ ಮಕ್ಕಳು ಕಂಪ್ಯೂಟರ್ನಲ್ಲಿ ಕಲಿತಾರೆ. ಗೋಡೆ ಮೇಲೆ ದೊಡ್ಡ ಫೋಟೋ ಇದೆ, ಸಾವಿತ್ರಿ ಶಿಕ್ಷಣ ಕೇಂದ್ರ ಅಂತ. ನಂದಿತಾ ಹೊರಗೆ ನಿಂತು ಮಳೆಯ ಮಣ್ಣಿನ ವಾಸನೆ ಅನುಭವಿಸ್ತಾಳೆ. ಹೊಸ ಮಳೆ, ಹೊಸ ಮಣ್ಣಿನ ವಾಸನೆ ಗಮ್ಮಂತ ಬರ್ತಾ ಇತ್ತು. ಒಬ್ಬ ಪುಟ್ಟ ಹುಡುಗಿ ಬಂದು ಕೇಳ್ತಾಳೆ, ಅಕ್ಕ, ನಾನು ಕೂಡ ನಿಮ್ಮಂಥ ದೊಡ್ಡ ಸಾಧನೆ ಮಾಡ್ಬೋದಾ? ನಂದಿತಾ ನಗ್ತಾಳೆ. ಮಣ್ಣಿನ ವಾಸನೆ ಮರೆಯದಿದ್ರೆ ಎಂಥವರು ದೊಡ್ಡವರಾಗ್ಬೋದು ಕಂದ ಅಂತ. ಈ ಕಥೆ ನೀತಿ ಏನು ಗೊತ್ತಾ? ಓದು ಕೇವಲ ನಗರಗಳಿಗೆ ಸೀಮಿತವಲ್ಲ. ಒಂದು ವಿದ್ಯಾವಂತ ಹೆಣ್ಣು ಇಡೀ ಹಳ್ಳಿ ಭವಿಷ್ಯವನ್ನು ಬದಲಾಯಿಸಬಲ್ಲಳು. ಈ ಕಥೆ ನಿಮ್ಗೆ ಇಷ್ಟ ಆದರೆ ಅದಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.